ಓಂ ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮಹಂ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ ಅರುಣಾಕರಣ ಜ್ವಾಲಯರಿಂಜಿತ ಸಾವಕಾಶ ವಿಧೃತ ಜಪಪಿಡಿಕ ಪುಸ್ತಕ ವಿದ್ಯಸ್ತ ಇತರವರ ಕರಾಢ್ಯ ಪಲ್ಲಕಲ್ಲಾರ ಸಂಸ್ಥಾನ ವಸತೋ ಹೃದಯ ಬಾಲ್ಯಂತ ಕಲ್ಯಾಣ ಶಿರ ಬಲ ತ್ರಿಪುರ ಸೌಂದರ್ಯೇ ನಮಃ. ಸಮಸ್ತ ವೀಕ್ಷಕರುಗಳಿಗೆ ಅಶೋಕ್ ಶರ್ಮಾ ಗುರುಜಿ ಮಾಡುವ ನಮಸ್ಕಾರ. ದಯಮಾಡಿ ಎಲ್ಲ ವೀಕ್ಷಕರು ಗಮನಿಸಿ, ಇದು ಯಾರಿಗೂ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾದ ಜಾತಕಕ್ಕೆ ಅಲ್ಲ ಫಲ. ಇದನ್ನ ನೆನ್ಪಿಟ್ಕೊಳ್ಳಿ, ಯಾರು ತಪ್ಪು ತಿಳ್ಕೊಳ್ಳೋದು ಬೇಡ. ಯಾಕಂತ ಹೇಳಿದ್ರೆ ರಾಶಿಯಲ್ಲಿ ಲಕ್ಷಾಂತರ ಜನ ಇರ್ತಾರೆ. ನಿಮ್ಮೆಲ್ಲರ ಜಾತಕದಲ್ಲೂ ಗುರು, ರಾಹು, ಕೇತು, ಶನಿ ಎಲ್ಲರೂ ಒಂದೇ ಸಮ ಇರೋದಿಲ್ಲ. ಒಬ್ಬೊಬ್ಬರ ಜಾತಕದಲ್ಲಿ ಒಂದೊಂದು ರೀತಿಯಲ್ಲಿ ಉಚ್ಚ ಸ್ಥಾನದಲ್ಲಿ, ನೀಚ ಸ್ಥಾನದಲ್ಲಿ ಆಯ್ತಾ ಇರ್ತಾರೆ. ಹಾಗಾಗಿ ಇದು ಸಾಮಾನ್ಯವಾದ ಜ್ಯೋತಿಷ್ಯ. ನಾನು ಇನ್ನೂ ಒಂದು ಸಾರಿ ಹೇಳ್ಬಿಡ್ತೀನಿ, ಕೇಳಿ ನಿಮಗೆ ಆಯ್ತಾ. ಇದು ಸಾಮಾನ್ಯವಾಗಿ ಹೀಗಾಗಬಹುದು. ಒಂದು 60-40 ರೇಂಜ್ ಇಟ್ಕೊಳ್ಳಿ ಆಯ್ತಾ. ಉಳಿದಿದ್ದು ನೀವೇನಾದ್ರೂ ಅಂತ ಒಂದು ನಿಖರವಾಗಿ ನಿಮ್ಮ ಭವಿಷ್ಯವನ್ನ ತಿಳ್ಕೋಬೇಕು, ಏನ್ ನಡೀತಾ ಇದೆ, ನಾನು ವ್ಯವಹಾರ ಮಾಡ್ತಾ ಇದ್ದೀನಿ, ಹಿಂಗಾಗ್ಬೇಕು ಹಂಗಾಗ್ಬೇಕಂದ್ರೆ ನಮ್ಮ ಈ ಕೆಳಗೆ ಬರುವಂತ ದೂರವಾಣಿ ನಂಬರಿಗೆ ಕರೆ ಮಾಡಿ ವಿಷಯವನ್ನ ತಿಳ್ಕೊಳ್ಳಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ. ದಯಮಾಡಿ ನಾನು ಎಲ್ಲರಿಗೂ ಒಂದು ಸೂಚನೆಯನ್ನು ಕೊಡ್ತೀನಿ. ತುಂಬಾ ಜನ ಫೋನ್ ಮಾಡ್ತೀರಿ, ನಿಮಗೆ ಸಮಯ ಕೇಳೋದಿಲ್ಲ. ಮತ್ತೆ ಗುರುಗಳೇ ನನ್ನ ಡೇಟ್ ಆಫ್ ಬರ್ತ್ ತಗೊಳ್ಳಿ. ನೀವು ಮಾಡಿದಾಗ ಪೆನ್ನು ಪೇಪರ್ ಎಲ್ಲ ಇಟ್ಕೊಂಡು ಸಿಸ್ಟಮ್ ಮುಂದೆ ನಾನು ಇರಲ್ಲ. ಮುಂದೆ ಪೂಜೆ ಕೆಲಸಗಳು ತುಂಬಾ ಇರ್ತವೆ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಮೊದಲು ಫೋನ್ ಮಾಡಿ, ಗುರುಜಿ ಅವರು ಇದ್ದಾರಾ, ಎಷ್ಟೊತ್ತಿಗೆ ಏನು ಅಂತ ಕೇಳಿ ನಿಮ್ಮ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ ಆಯ್ತಾ. ಮಾಡ್ಕೊಂಡು ಆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಗಳ ವಿಷಯವನ್ನ ಕೇಳಿ ತಿಳ್ಕೊಳ್ಳಿ. ಯಾರ್ಯಾರ ಜಾತಕಕ್ಕೆ ಏನೇನಿದೆ, ಹೇಗಾಗುತ್ತೆ, ಏನ್ ಪರಿಹಾರ ಅಂತ. ಅದನ್ನು ಬಿಟ್ಟು ಎಲ್ಲೋ ಇರ್ತೀನಿ, ನಾನು ಪೂಜೆ ಮಾಡ್ತಾ ಇರ್ತೀನಿ, ಅಲ್ಲಿ ಫೋನು ಪೆನ್ನು ಏನೂ ಇರಲ್ಲ ನನ್ನ ಹತ್ರ. ಯಾಕಂದ್ರೆ ಈಗ ನಿಮ್ಗೆ ಹೇಳುವಾಗ ನಾನು ಫೋನಲ್ಲಿ ಬೇರೆಯವ್ರ ಜೊತೆ ಮಾತಾಡಿದ್ರೆ ಹೆಂಗಿರುತ್ತೆ, ನಿಮ್ಮ ಕಷ್ಟ ಹೇಗೋ ಬೇರೆಯವರಿಗೆ ಪೂಜೆಗೆ ಹೋದಾಗ ಅವರ ಕಷ್ಟಗಳು ಹಂಗೆ ಇರ್ತಾರೆ. ಅದರಿಂದ ನಾವು ಬಹಳ ಭಕ್ತಿ ಶ್ರದ್ಧೆಯಿಂದ ಅವರ ಕಷ್ಟವನ್ನ ಹರಿಸುವ ಸಲುವಾಗಿ ಪೂಜೆಯನ್ನು ಮಾಡ್ತಾ ಇರ್ತೀವಿ. ದಯಮಾಡಿ ಯಾರೇ ಮಾಡಿದ್ರು ಕೂಡ ನಿಮ್ಮದೇ ಸಮಯವನ್ನ ತೆಗೆದುಕೊಳ್ಳಿ, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಳ್ಳಿ, ನಿಮ್ಮ ಜಾತಕವನ್ನು ಸಂಪೂರ್ಣ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ಕಂಡುಕೊಳ್ಳಿ. ಅರ್ಥ ಆಯ್ತಾ. ಯಾವುದೇ ಪೂಜೆ ವಿಷಯ ಇರ್ಬೋದು, ಏನೋ ಯಾವುದೇ ದೋಷದ ಪರಿಹಾರ ಇರ್ಬೋದು, ಎಲ್ಲ ವಿಷಯಕ್ಕೂ ಉತ್ತರಗಳಿದೆ. ಅದನ್ನ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿದಾಗ ಹೇಳ್ತೇವೆ, ಅದನ್ನ ತಿಳ್ಕೊಳ್ಳಿ. 2026 ಸೆಪ್ಟೆಂಬರ್ ತಿಂಗಳ ಮೀನರಾಶಿ ಭವಿಷ್ಯ ಹೇಗಿದೆ ನೋಡೋಣ. ಮತ್ತೊಮ್ಮೆ ಸೂಚನೆ, ಇದು ವೈಯಕ್ತಿಕ ಜಾತಕ ಅಲ್ಲ, ಯಾರಿಗೂ ಪರ್ಟಿಕ್ಯುಲರ್ ಆಗಿ ನಿಮಗೆ ಅಂತ ಹೇಳ್ತಾ ಇಲ್ಲ. ಸಾಮೂಹಿಕವಾಗಿ ಮೀನರಾಶಿಯವರು ಯಾರ್ಯಾರಿದ್ದೀರಿ ಅವರಿಗೆ ವೈಯಕ್ತಿಕ ಜಾತಕ ಬೇಕು. ಫಲ ಹೇಗೆ ನಡೀತಾ ಇದೆ ತಿಳ್ಕೋಬೇಕು. ಏನು ಕೆಲಸ, ಏನಾದ್ರು ಒಳ್ಳೆಯ ಕೆಲಸಕ್ಕೆ ಕೈ ಹಾಕ್ಬೇಕು ಅನ್ನೋ ದೊಡ್ಡ ಮಟ್ಟದ ಬಂಡವಾಳ ಹಾಕಿ ಎಲ್ಲ ಮಾಡೋದಿತ್ತು ಅಂದ್ರೆ ತಿಳಿದವರ ಹತ್ರ ಕೇಳಿ ತಿಳ್ಕೊಂಡು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡ್ಕೊಂಡು ಮುಂದೆ ಹೋಗೋದು ಒಳ್ಳೇದು ಅಂತ ಹೇಳ್ತೀನಿ. ನೋಡಿ, ಲಗ್ನದಲ್ಲಿ ಶನಿ ಅಂದ್ರೆ ನಿಮ್ಮ ರಾಶಿಯಲ್ಲಿಯೇ ಮೀನ ರಾಶಿಯಲ್ಲಿ ಶನಿ, ಜನ್ಮ ಶನಿ. 5ರಲ್ಲಿ ಗುರು, ಜೂನ್ ತಿಂಗಳಿಂದ ಗುರುಬಲ ಬಂದಿದೆ. ಇದ್ದಿದ್ದರಲ್ಲಿ ಒಂದು ಮಟ್ಟಕ್ಕೆ ಪರವಾಗಿಲ್ಲ. 6ರಲ್ಲಿ ಸೂರ್ಯ ಕೇತು, 7ರಲ್ಲಿ ಚಂದ್ರ ಶುಕ್ರ, 12ರಲ್ಲಿ ರಾಹು ಕುಂಭ ರಾಶಿಯಲ್ಲಿದ್ದಾನೆ ಆಯ್ತಾ. ಈಗ ಸಾಧಾರಣವಾಗಿ ಹೇಳ್ಬೇಕು ಅಂದ್ರೆ 7.5 ಇನ್ನು 2 ವರ್ಷಗಳ ಕಾಲ ಮೇಷರಾಶಿಗೆ ಆತ್ಮ ಹೋದರೆ ಅಲ್ಲಿಗೆ 5 ವರ್ಷಗಳು ಕಂಪ್ಲೀಟ್ ಆಗುತ್ತೆ. 6ನೇ ವರ್ಷ ಪ್ರಾರಂಭ ಆಗುತ್ತೆ ಮೇಷರಾಶಿಗೆ ಹೋದಾಗ, ಕೊನೆಯ ಹಂತ. ಅಲ್ಲಿಯವರೆಗೂ ಶನಿಮಾತ್ಮ ಮೀನರಾಶಿಯಲ್ಲಿಯೇ ಇರ್ತಾರೆ. 7.5 ಇರ್ತಕ್ಕಂಥವರು ಜೋಪಾನವಾಗಿರಿ. ಉದ್ಯೋಗ ಸ್ಥಾನದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥವ್ರು ತುಂಬಾ ಹುಷಾರಾಗಿರ್ಬೇಕು. ಲೆಕ್ಕ ತಪ್ಪಿರಿ, ಕೈಯಿಂದ ಕಟ್ಟಬೇಕಾದಂತ ಪರಿಸ್ಥಿತಿ ಬರ್ತದೆ. ಅಕೌಂಟೆಂಟ್ ಆಗಿರ್ತಕ್ಕಂಥವರು ಜಾಗರೂಕರಾಗಿ ಕೆಲಸ ಮಾಡಿ. 5ನೇ ಮನೆಯ ಗುರು ಸಾಧಾರಣವಾಗಿ ನಡೆಸ್ಕೊಡ್ತಾರೆ, ತೊಂದರೆ ಏನಿಲ್ಲ. ಆರೋಗ್ಯ ಸ್ಥಿತಿ ಚೆನ್ನಾಗಿರ್ತದೆ. ಇವಾಗ ಬಹಳ ಕಷ್ಟಪಟ್ರಿ ಆರೋಗ್ಯಕ್ಕೆ. 4ನೇ ಮನೆಯಲ್ಲಿ 3, 4ರಲ್ಲಿ ಗುರುಗಳಿದ್ದಾಗ ಈಗ ಉತ್ತಮವಾಗಿದೆ. ಗುರು ಆರಾಧನೆಯನ್ನು ಮಾಡ್ಕೊಳ್ಳಿ. ಗುರುವಾರ ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ, ಶಿರ್ಡಿ ಸಾಯಿಬಾಬಾ, ಯಾವುದೇ ಗುರು, ಯಾವುದೇ ಮಠದ ಗುರುಗಳಾಗ್ಬೋದು, ಗುರು ಆರಾಧನೆಯನ್ನು ಮಾಡ್ಕೊಳ್ಳಿ. ಗುರು ಸೇವೆ ಮಾಡಿ, ಗುರು ಅನುಗ್ರಹ ಆಗ್ತದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ.
ಹೆಣ್ಣು ಮಕ್ಕಳು, ಮೀನರಾಶಿ ಹೆಣ್ಣು ಮಕ್ಕಳು ವಿಶೇಷವಾಗಿ ನಿಮಗೆ ನಿಮ್ಮ ತಿಂಗಳ ಋತುವಿನಲ್ಲಿ ಏನು ಮಂತ್ಲಿ ಡೇಟ್ ನಿಮ್ದಿದೆ ಆಯ್ತಾ, ಋತುಮತಿಯಾಗಿರ್ತಕ್ಕಂಥವರು ಆಯ್ತಾ, ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. 6ರಲ್ಲಿ ಕೇತು ಸಿಂಹರಾಶಿಯಲ್ಲಿ ಸೂರ್ಯನ ಜೊತೆಯಲ್ಲಿ, 7ರಲ್ಲಿ ಚಂದ್ರ ಶುಕ್ರ, ಏನು ಉಳಿದಿದ್ದು ಹಣಕಾಸಿನ ವ್ಯವಹಾರ ಎಲ್ಲ ನಾರ್ಮಲ್ ಆಗಿರ್ತದೆ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ರೆ ಉತ್ತಮ. ವಿಶೇಷವಾಗಿ ನಾವು ಎಲ್ಲ ರಂಗದವರಿಗೆ ಬಿಡಿಸಿ ಹೇಳಿದಾಗ, ಚಿತ್ರರಂಗದವರಿಗೆ ನೋಡಿ, ನಿಮ್ಮ ರಾಶಿಯಲ್ಲಿ ಶನಿ ಇದ್ದಾನೆ. ಶನಿ ಮಹಾತ್ಮ ಪರೀಕ್ಷೆ ಗೊತ್ತೇ ಇದೆ ನಿಮಗೆ, ಜನ್ಮಸ್ಥಾನದ ಶನಿ ಪುಟ ಮಾಡ್ತಾನೆ ಅಷ್ಟೇ. ಶನಿ ಮಹಾತ್ಮನನ್ನ ತಪ್ಪು ತಿಳ್ಕೊಂಡು ಬೈಯೋದು ಬೇಡ, ಬೇಜಾರು ಮಾಡ್ಕೊಳ್ಳೋದು ಬೇಡ. ನೋಡಿ, ಎಲ್ಲರೂ ಕೂಲಿ ತಗೊಳ್ತೀವ್ರಿ ಕೆಲ್ಸಕ್ಕೆ, ಪ್ರತಿಯೊಬ್ಬರು ಕೂಲಿ ತಗೊಂಡೆ ಕೆಲಸ ಮಾಡ್ತೀವಿ, ಯಾರು ಫ್ರೀಯಾಗಿ ಮಾಡೋ. ಶನಿ ಮಹಾತ್ಮ ಮಾತ್ರ ನಿಮ್ ಯಾರ ಹತ್ರ ಕೂಲಿ ಕೇಳಲ್ಲ ರೀ, ಯಾರ ಹತ್ರ 1 ರೂಪಾಯಿ ಕೇಳಲ್ಲ ರೀ. ಅವರವರ ಸಮಯಕ್ಕೆ ಅವರನ್ನ ತಿದ್ದಿ ತೀಡಿ ಪುಟವಿಟ್ಟ ಚಿನ್ನದ ಹಾಗೆ ಸೀಸನ್ ಮಾಡಿ ಕೈ ಬಿಡ್ತಾರೆ. ನೋಡಿ, ಮನುಷ್ಯನಿಗೆ ಶನಿ ಕಾಟ ಬಂದ್ರೆ ಅನ್ನದ ಬೆಲೆ, ಮಾನದ ಬೆಲೆ, ಪ್ರಾಣದ ಬೆಲೆ, ಸಂಬಂಧದ ಬೆಲೆ, ಜಾಗದ ಬೆಲೆ ಎಲ್ಲವನ್ನ ಅರ್ಥ ಮಾಡಿಕೊಂಡು ಅವನು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಆಗ್ಬೇಕು, ಅದನ್ನ ಮಾಡಿ ಕಳಿಸ್ತಕ್ಕಂಥವ್ರೆ ಶನಿ ಮಹಾತ್ಮ. ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಏನೋ ಜೀವನ ಮಾಡೋದಲ್ಲ. ಶನಿ ಅಂದ್ಕೊಳ್ಳೆ ಅಯ್ಯೋ ಹಾಳಾಗೋನು ಬೈಯೋದಲ್ಲ. ಶನಿ ಮಹಾತ್ಮನಂತ ಗ್ರಹ ಸಿಗಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಧರ್ಮಲೋಕಕ್ಕೆ ಅಧಿಪತಿ ರೀ. ಇವತ್ತು ಧರ್ಮ ಉಳಿದಿದೆ, ಶನಿ ಮಹಾತ್ಮನ ಆಧಾರದಲ್ಲಿ ಉಳಿದಿದೆ. ಅರ್ಥ ಆಯ್ತಾ? ಶನಿ ಮಹಾತ್ಮನನ್ನ ಗೌರವವಾಗಿ ಕಾಣಿ. ಸತ್ಯ, ಧರ್ಮ, ನ್ಯಾಯ, ನೀತಿ, ನಿಷ್ಠೆ ಇಟ್ಕೊಳ್ಳಿ. ಪರರ ವಸ್ತುಗಳಿಗೆ ಆಸೆ ಪಡಬೇಡಿ. ಪರರ ಯಾವುದೇ ಒಡವೆ ನಮಗೆ ಬೇಡ. ಆಯ್ತಾ? ಬೇರೆಯವರಿಗೆ ನೋವು ಕೊಟ್ಟು ಸುಖ ತಗೊಳ್ಳೋದು ಬೇಡ, ಅದನ್ನ ಮಾಡಬೇಡಿ. ಖಂಡಿತವಾಗಲಿ ಶನಿ ಮಹಾತ್ಮ ಒಳ್ಳೆ ಫಲವನ್ನ ಕೊಡ್ತಾನೆ. ಪಂಚಮದಲ್ಲಿ ಗುರು. ನೋಡಿ, ಚಿತ್ರರಂಗದವರಿಗೆ ಒಂದು ಮಾತು, ಕಿವಿ ಮಾತು ಹೇಳ್ಬಿಡ್ತೀನಿ. ಜನ್ಮದಲ್ಲಿ ಶನಿ ಇರುವುದರಿಂದ ಯಾವುದೇ ಕೆಲಸವನ್ನ ಖಾತ್ರಿ ಅಂದುಕೊಳ್ಳಬೇಡಿ. ನಿಮಗೆ ಹೇಳಿದಂತ ಡೇಟು ಮಿಸ್ ಆಗ್ಬೋದು, ಪಾತ್ರ ಸಿಗದೆ ಇರ್ಬೋದು, ಏನೋ ನಿಮ್ಮ ಬೇರೆಯವರು ಬಂದು ಕೆಲಸ ಮಾಡ್ಬೋದು. ಆಯ್ತಾಯ್ತಾ? ಜನ್ಮ ಶನಿ ಪರೀಕ್ಷೆ ಆಗ್ತದೆ ನಿಮಗೆ, ನಿಮ್ಮ ಸಹನೆ ಎಷ್ಟು ಅಂತ. ಕೋಪ ಮಾಡಿಕೊಂಡು ರಂಗವನ್ನೇ ಬಿಟ್ಟು ಹೊರಗಡೆ ಬರುವಂತದ್ದು, ಆಯ್ತಾ? ಯಾರು ಬೇಕೋ ಅವ್ರ ಬಗ್ಗೆ ಮಾತಾಡುವಂಥದ್ದು ಮಾಡಬೇಡಿ. ಸಹನೆಯನ್ನ ತಗೊಳ್ಳಿ. ಖಂಡಿತ ಮುಂದಿನ ದಿನ ಅನುಕೂಲವನ್ನು ಮಾಡಿಕೊಡ್ತಾನೆ ಶನಿ ಮಹಾತ್ಮ. ಅವನ ಪ್ರತಿ ದಿನ ಕಳೆದಂಗೂ ಪಾಪದ ಭಾಗವನ್ನ ಕಡಿಮೆ ಮಾಡ್ತಾ ಬರ್ತಾನೆ. 3ನೇ ಮನೆಗೆ ಬಂದಾಗ ವೃಷಭ ರಾಶಿಗೆ ನೀವು ಮುಕ್ತರಾಗ್ತೀರಿ, ಒಳ್ಳೆಯ ಜೀವನ ಸಿಗ್ತದೆ. ಇಲ್ಲಿ ಏನ್ ಕಷ್ಟಪಟ್ಟಿರ್ತೀರಿ ಇದಕ್ಕೆ ತದ್ವಿರುದ್ಧವಾಗಿ ಸುಖ ಸಮೃದ್ಧವಾದ ಜೀವನ ಸಿಗ್ತದೆ. ಸಮಾಧಾನವಾಗಿ ಕೆಲಸ ಮಾಡ್ಕೊಂಡು ಹೋಗಿ. ಗುರು ಅನುಗ್ರಹ ಇದೆ, ಗುರು ಆರಾಧನೆಯನ್ನು ಮಾಡ್ಕೊಳ್ಳಿ. ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡಿ, ಹನುಮಾನ್ ಚಾಲೀಸವನ್ನು ಕೇಳಿ, ನಿಮ್ಮ ಜೀವನ ಚೆನ್ನಾಗಿರ್ಲಿ. ಇನ್ನು ರಾಜಕೀಯ ರಂಗದವರು ಜನ್ಮದಲ್ಲಿ ಶನಿ ನೋಡಿ, ಯಾವುದೋ ಹಳೆ ಕೆಲಸ ಓಪನ್ ಆಗುವಂಥದ್ದು, ಏನೋ ಗೊತ್ತಿಲ್ಲದೆ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಇವತ್ತು ಎಲ್ಲೋ ಮಾತಾಡಿದ್ರಿ ನೀವು, ಇದು ಕಾನೂನು ವಿರೋಧ ಅಂತ ಹೇಳಿ ಅದನ್ನ ನಿಮ್ಮನ್ನ ಪ್ರಶ್ನೆ ಮಾಡ್ಬೋದು. ಈ ರೀತಿಯಾಗಿ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂತ ವಿಚಾರಗಳು ಹೊರಗಡೆ ಬರುವಂತದ್ದು. ಆಯ್ತಾ? ಆದ್ರೂ ಗುರುಬಲ ಇದೆ, ನಿಮ್ಮ ವಾಕ್ಚಾತುರ್ಯ, ನೀವು ಗೆಲ್ತೀರಿ, ಗಾಬರಿ ಇಲ್ಲ. ವಾಕ್ಚಾತುರ್ಯದಿಂದ ಮುಂದೆ ಬಂದ್ಬಿಡ್ತೀರಿ, ಇರ್ಲಿ. ಆದ್ರೆ ಶನಿ ಮಹಾತ್ಮನ ಒಂದು ಸ್ಥಾನಕ್ಕೆ ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರನಿಗೆ ವಿಶೇಷವಾದಂತಹ ಆರಾಧನೆಯನ್ನು ಮಾಡಿ. ಅವನು ವಿಷ್ಣು ಸ್ವರೂಪ, ಶಿವಸ್ವರೂಪ ಎರಡೂ ಆಗಿದ್ದಾನೆ. ಆದ್ದರಿಂದ ಅವನಿಗೂ ಕೂಡ ವಿಶೇಷವಾದಂತಹ ಸ್ಥಾನ. ನಿಮ್ಮ ಮುಂದಿನ ಎಲ್ಲ ಬೆಳವಣಿಗೆಗಳಿಗೆ ನೀವು ಎಷ್ಟು ಶನಿ ಮಹಾತ್ಮನನ್ನ ಗೌರವವಾಗಿ ಕಾಣ್ತೀರಿ, ಎಷ್ಟು ಭಕ್ತಿ ಶ್ರದ್ಧೆಯಿಂದ ನಡ್ಕೋತೀರಿ, ಹಿರಿಯರಿಗೆ ಎಷ್ಟು ಗೌರವ ಕೊಡ್ತೀರಿ, ಇದು ಕಾರಣ ಆಗ್ತದೆ. ಒಂದು ವಿಷಯ ಹೇಳ್ಬಿಡ್ತೀನಿ. ಈಗಿನ ಒಂದು ತಲೆಮಾರು ಹೇಗಿದೆ ಅಂದ್ರೆ, ಹಿರಿಯರು ಕಿರಿಯರು ಅನ್ನುವಂತ ಭೇದವೇ ಇಲ್ಲ ಯಾರಿಗೂ. ಏನೋ ಅವರು 50 ವರ್ಷದವರಾಗಿರ್ತಾರೆ, ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದಾರೆ ಏನೋ ಅಂತ. ಅರ್ಥ ಮಾಡ್ಕೊಳ್ಳಿ. ಮೊದಲು ಗೌರವವನ್ನು ಕೊಡೋದು ಕಲ್ತ್ಕೊಳ್ಳಿ. ದೊಡ್ಡವರು ಚಿಕ್ಕವರು ಯಾರು, ಅಣ್ಣ ತಮ್ಮ ಯಾರು, ಅಪ್ಪ ಯಾರು, ದಯಮಾಡಿ ಈ ಉದ್ದಟತನ ಚೆನ್ನಾಗಿರಕ್ಕೆ ಬಿಡಲ್ಲ. ನಾನು ಯಾರನ್ನು ಬೆಟ್ಟು ಮಾಡಿ ಹೇಳ್ತಾರೆ, ಎಲ್ಲ ಯುವಕರಿಗೆ ಹೇಳ್ತಾ ಇದ್ದೀನಿ. ನಾನು ಹೊರಗಡೆ ತುಂಬಾ ನೋಡ್ತೀನಿ, ಯಾರಿಗೂ ವಯಸ್ಸಿನ ಅಂತರವಿಲ್ಲ, ಭೇದವಿಲ್ಲ, ಆ ತರ ಮಾತಾಡ್ತೀರಿ. ಮಾತಾಡಬಾರ್ದು. ಆಯಾ ವಯಸ್ಸಿಗೆ ಯಾರ ಹತ್ರ ಹೆಂಗ್ ಮಾಡ್ಬೇಕು, ಮಾತಾಡ್ಬೇಕಂತ ಮಾತಾಡಿ. ಚಿತ್ರರಂಗದವರಿಗೆ ಹೇಳಿದ್ದೇನೆ, ನೀವು ವಿಶೇಷವಾಗಿ ಗುರುವಿನ ಆರಾಧನೆ ಮಾಡ್ಕೊಂಡು ಹೋಗಿ, ಆಂಜನೇಯ ಸ್ವಾಮಿ ಆರಾಧನೆ ಮಾಡಿ, ಒಳ್ಳೇದಾಗ್ತದೆ.
ನೀವು ರಾಜಕೀಯ ರಂಗದವರು, ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಇದು ಗಟ್ಟಿಯಾಗಿ ಇರಲೇಬೇಕು ಅಂತ ಅಂದ್ರೆ ಈಶ್ವರನ ಆರಾಧನೆ ಬಹಳ ವಿಶೇಷ. ಯಾವುದೇ ಈಶ್ವರನ ದೇವಸ್ಥಾನ ಆಗ್ಬೋದು, ಪ್ರದೋಷಗಳಲ್ಲಿ ವಿಶೇಷ ಪೂಜೆಯನ್ನ ಮಾಡಿ ನಿಮ್ಮ ಕೆಲಸ ಕಾರ್ಯ ಸಿದ್ಧಿಯಾಗುತ್ತೆ, ಆರೋಗ್ಯ ಸ್ಥಿರವಾಗುತ್ತೆ. ಇನ್ನು ರೈತ ಬಂಧುಗಳಿಗೆ ನಾನು ಹೆಚ್ಚಿನದಾಗಿ ಹೇಳೋದೇನು ಇಲ್ಲ, ಪಾಪ ಕಷ್ಟದಲ್ಲಿರ್ತೀರಾ, ಶನಿ ಜನ್ಮದಲ್ಲಿದ್ದಾನೆ, ಪರೀಕ್ಷೆಗಳಾಗ್ತದೆ, ಬೆಳೆಗಳು ಬರೋದಿಲ್ಲ, ಟೈಮಿಗೆ ಸರಿಯಾಗಿ ಮಳೆ ಇಲ್ಲ, ಇನ್ನೂ ಬೋರ್ವೆಲ್ ಹಾಕ್ಸಿ ನೀವು ನೀರು ಇದು ಮಾಡಿ ಎಲ್ಲ ಮಾಡ್ತೀರಿ, ಬಿಟ್ಟು ಮಾಡ್ತೀರಿ ಅಂತ ಹೇಳಿದ್ರೆ ಬೆಳೆಗೆ ಬೆಲೆ ಸಿಗಲ್ಲ, ತುಂಬಾ ಕಷ್ಟ ಪಡ್ತೀರಿ. ಜನ್ಮ ಶನಿ ನಿಮ್ಮನ್ನ ಕಾಡ್ತಾನೆ. 5ನೇ ಮನೆ ಗುರು ಎಲ್ಲೋ ಒಂದ್ಸಾರಿ ಜೀವ ಉಳಿಸೋದಕ್ಕೇನೋ ಒಂದಷ್ಟು ಕೆಲಸ ಮಾಡ್ಬೋದು, ಆಯ್ತಾ. ಆದ್ರೆ ನಿಮಗೆ ಅದು ಕೈಗೂ ಹೊತ್ತಲ್ಲ, ಬಾಯಿಗೂ ಹೊತ್ತಲ್ಲ, ಏನೋ ಸಮಾಧಾನ ಮಾಡ್ಕೊಂಡಿರುವಂತ ಪರಿಸ್ಥಿತಿ. 6ರಲ್ಲಿ ಕೇತು ಇರುವುದರಿಂದ ಸ್ವಲ್ಪ ತಲೆಗೆ ಸಂಬಂಧಪಟ್ಟಂಗೆ ಜಾಗರೂಕರ ಕೆಲಸ. ಮರ ಗಿಡ ಹತ್ತಿದಾಗ ಏನೋ ನೀವು ಗೊಬ್ಬರ ಗೋಡು ಹೊಡೆಯುವಾಗ ಮಾಡುವಾಗ ಗಾಡಿ ಇನ್ನೊಂದು ಮತ್ತೊಂದು ಟ್ರ್ಯಾಕ್ಟರ್ ಹುಷಾರಾಗಿ ಕೆಲಸ ಮಾಡಿ, ತಲೆಗೆ ಪೆಟ್ಟು ಬೀಳುವಂತ ಪರಿಸ್ಥಿತಿ ಬೇಡ, ಆಯ್ತಾ. ಮನೆಯಲ್ಲಿ ಹಿರಿಯರನ್ನ ವಯಸ್ಸಾದ ತಂದೆ ತಾಯಿಗಳಿದ್ರೆ ಸ್ವಲ್ಪ ಮುತುವರ್ಜಿ ವಹಿಸಿ ಅವರ ಆರೋಗ್ಯವನ್ನು ನೋಡ್ಕೊಳ್ಳಿ. ಸಾಧಾರಣವಾಗಿ ಹಣಕಾಸಿನ ವ್ಯವಸ್ಥೆ ಸಾಧಾರಣ ಮಟ್ಟದಲ್ಲಿ ಇರ್ತದೆ, ಏನು ಹೆಚ್ಚಿನ ತೊಂದರೆ ಆಗಲಾರದು. ಪಂಚಮ ಗುರು ಮ್ಯಾನೇಜ್ ಮಾಡ್ತಾರೆ, ನಿಮ್ಮನ್ನ ಒಂದು ಹಂತಕ್ಕೆ ಕರ್ಕೊಂಡು ಹೋಗ್ತಾರೆ, ಗಾಬರಿ ಇಲ್ಲ. ಆದ್ರೂ ಕೂಡ ವಯಸ್ಸಾದ ತಂದೆ ತಾಯಿಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ, ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿ. ಖಂಡಿತ ಅವರ ಆಶೀರ್ವಾದ ನಿಮ್ಮನ್ನ ಕೊನೆವರೆಗೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತದೆ. ಇನ್ನು ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ನೋಡ್ರಪ್ಪ, ಎಲ್ಲ ವಿದ್ಯಾರ್ಥಿಗಳು ಕೇಳಿ, ನೀವು ದೊಡ್ಡ ಮಟ್ಟದ ವಿದ್ಯಾಭ್ಯಾಸ ಇರ್ಬೋದು, ಚಿಕ್ಕ ವಿದ್ಯಾಭ್ಯಾಸ 8ನೇ ಕ್ಲಾಸ್ ಇರ್ಬೋದು, 7ನೇ ಕ್ಲಾಸ್ ಇರ್ಬೋದು, ಜನ್ಮ ಶನಿ ಪರೀಕ್ಷೆ ಆಗ್ತದೆ. ಎಷ್ಟು ಓದಿದ್ರು ತಲೆಯಲ್ಲಿ ಉಳಿಯೋದಿಲ್ಲ, ಚಂಚಲ ಮನಸ್ಸಾಗುತ್ತೆ, ಎದ್ದು ಹೋಗ್ಬೇಕು ಅನ್ಸುತ್ತೆ. 1 ಗಂಟೆ ಮುಂಚೆ 10 ಪೇಜ್ ತಿರುವಾಕಿರ್ತೀರಾ, 10 ವರ್ಡ್ ಕೂಡ ತಲೆಯಲ್ಲಿ ಉಳಿಯಲ್ಲ. ಯಾಕಪ್ಪ ಓದ್ಬೇಕು ಅನ್ಸುವಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಸ್ವಲ್ಪ ಆ ವಾಗ್ದೇವಿ ಸರಸ್ವತಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಲಕ್ಷ್ಮೀ ಹಯಗ್ರೀವ ದೇವರಿಗೆ ಗುರುವಾರದ ದಿನ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸಿಕೊಳ್ಳಿ. ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಪಂಚಮ ಗುರು ವಿದ್ಯಾಭ್ಯಾಸದಲ್ಲಿ ನಿಮ್ಮನ್ನ ಒಂದು ಹಂತಕ್ಕೆ ತಗೊಂಡೋಗ್ತಾರೆ. ಜ್ಞಾನಕಾರಕ ಬುಧ ಅಲ್ಲಿಯೇ ಇದ್ದಾನೆ, ಗುರುವಿನ ಜೊತೆ ಜ್ಞಾನವೂ ಸೇರ್ತದೆ, ತೊಂದರೆ ಇರೋದಿಲ್ಲ. ಆದರೆ ಸೋಮಾರಿತನವನ್ನ ಬಿಡಬೇಕು. ನೀವು ನಿಮ್ಮದೊಂದು ಏನು ಡ್ರಾಬ್ಯಾಕ್ ಅಂದ್ರೆ, ಮಲಗಿದರೆ ನಿಮಗೆ ಹೇಳುವುದು ಗೊತ್ತಿಲ್ಲ, ಕುಂಭಕರ್ಣರ ಹಾಗೆ ನಿದ್ದೆ ಮಾಡ್ತೀರಿ. ಇದನ್ನ ಮಿತಿ ಮಾಡ್ಕೊಳ್ಳಿ. ನಿದ್ರೆ ಮನುಷ್ಯನಿಗೆ ಹೆಚ್ಚಾದರೂ ಸಮಸ್ಯೆ, ಕಡಿಮೆ ಆದರೂ ಸಮಸ್ಯೆ, ಅದು ಸಮತೋಲನದಲ್ಲಿರ್ಬೇಕು. ಏನೋ ನೀವು ಮಲಗದ 12 ಗಂಟೆ ಮಲಗ್ಬಿಡೋದು, ಊಟ ತಿಂಡಿ ಬಿಟ್ಟು ಎಚ್ಚರವಾಗಿದ್ರೆ ಮಧ್ಯರಾತ್ರಿ 3 ಗಂಟೆ, ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕಾಗಿಯೇ ನಮ್ಮಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಆಯ್ತಾ ಸಮಯಗಳು ನಿಗದಿಯಾಗಿವೆ. ಬೆಳಗ್ಗೆ 9 ಗಂಟೆಗೆ ತಿಂಡಿ ತಿನ್ನು, 12:30 1 ಗಂಟೆಗೆ ಊಟ ಮಾಡು, ಸಂಜೆ 7ವರೆಗೆ ಊಟ ಮಾಡಿ. ಯಾಕೆ ಮಾಡಿದರೆ ಇದೆಲ್ಲ ಮನುಷ್ಯನ ಆರೋಗ್ಯ ಒಂದು ಸ್ಥಿತಿಯಲ್ಲಿ ಇರಲಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ವಿನಃ ಇದು ಯಾರನ್ನು ಮೆಚ್ಚಿಸಕ್ಕೆ ಮಾಡಿರ್ತಕ್ಕಂಥ ವಿಧಾನಗಳಲ್ಲ. ಅರ್ಥ ಆಯ್ತಾ? ಆದ್ದರಿಂದ ನಿದ್ರೆಗೆ ಒಂದಿಷ್ಟು ಕಡಿವಾಣವನ್ನ ಹಾಕಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಎದ್ದು ನಿಮ್ಮ ಚಲನವಲನಗಳಲ್ಲಿ ಪಾಲ್ಗೊಳ್ಳಿ. ಹೆಚ್ಚಿನ ನಿದ್ದೆ ಮಾಡಬೇಡಿ, ಮಾನಸಿಕವಾಗಿ ಕಿರಿಕಿರಿ ಆಗುತ್ತೆ, ಆರೋಗ್ಯವೂ ಸಮಸ್ಯೆ ಆಗ್ತದೆ. ಗುರು ಅನುಗ್ರಹ ಮಾಡ್ತಾರೆ. ಹಿರಿಯರಲ್ಲಿ ಭಕ್ತಿ ಗೌರವ ಇಟ್ಟುಕೊಂಡು ನೀವು ಮಾಡುವಂತ ವಿದ್ಯಾಭ್ಯಾಸಕ್ಕೆ ಲಕ್ಷ್ಮೀ ಹಯಗ್ರೀವ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ವಾಗ್ದೇವಿ ಸರಸ್ವತಿ ದೇವಿ ನಿಮಗೆ ಉನ್ನತ ವಿದ್ಯಾಭ್ಯಾಸವನ್ನು ಕೊಡ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.